ಲೈ ಇವತ್ತು ಸಂಡೇ ಅಲ್ಲ, ಕಾಲೇಜ್ ಮುಂಚಿರುತ್ತೆ, ಹೆಂಗೋ ಅರೇಂಜ್ ಮಾಡೋದು? ಲೇ ಚೈಲ್ಡು ಮುಚ್ಕೊಂಡಿರೋ, ನಾವೆಲ್ಲ ಅರೇಂಜ್ ಮಾಡ್ತೀವಿ. ಲೈ ಚೈಲ್ಡ್ಗೆ ಅನ್ಬೇಡ, ಸರಿಗಿರಲ್ಲ ನೋಡು. ಲೈ ಮುಚ್ಕೊಂಡಿರಲಿ, ಮತ್ತೆ ಚಾಲು ಮಾಡ್ಬೇಡ್ರಿ ನೀವು. ಮೊನ್ನೆ ಸರ್ಗಳು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿನಿ, ನಮ್ ಕಾಲೇಜ್ಗೆ 4 ಬರಕತ್ತಾರಂತ. ಸೊ ಒಳಗೆ ಅವ್ರ ಕೆಲಸ ಅವ್ರು ಮಾಡ್ಲಿ, ನಮ್ ಕೆಲಸ ನಾವು ಮಾಡಮ್ ಅಷ್ಟೇ. ಬರ್ರಿ. ಏಯ್, ಯಾರಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಾ? ಅಣ್ಣ ಅದು ಎಕ್ಸಾಮ್ ಫೀ ಕಟ್ಟಕ್ಕೆ ಬಂದಿದ್ವಿ ಅಣ್ಣ. ಇವತ್ತು ಸಂಡೇ, ನಾಳೆ ಬನ್ನಿ ಹೋಗಿ. ಇಲ್ಲ ಅಣ್ಣ, ಮೇಡಮ್ ಹೇಳಿದ್ರು ಇವತ್ತು ಲಾಸ್ಟ್ ಡೇ ಐತಿ, ಇವತ್ತೇ ಕಟ್ಬೇಕಂತ, ಅದಕ್ಕೆ ಬಂದಿವಿ. ಹೌದಾ, ಸರಿ ಹೋಗಿ. ಹೇ ಜಲ್ದಿ ಬರಲೇ. ಲೇ ಜೈ, ಹಾಂ ನೀ ಹೆಂಗಾರ ಮಾಡಿ ಹೋಗಿ ಸರ್ ಕಡೆ ಆಡಿಟೋರಿಯಂ ಕಿ ತಗೊಂಬ. ಬಾಕಿ ಕೆಲಸ ನಾವು ಮಾಡ್ಕೊಂತೀವಿ. ಸರಿನಾ? ಹುಷಾರ್. ಸರಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಕಮಿಂಗ್. ಯಾಕೋ ಇವತ್ತು ಬಂದಿದೀಯಾ? ಸರ್ ಅದು ಕಾಸ್ಟ್ ಅಕೌಂಟಿಂಗ್ ಬುಕ್ ಮರ್ತೋಗಿದೆ ಸರ್, ಅದಕ್ಕೆ ಬಂದಿದ್ದೆ. ಹಾಂ ಸರಿ ಸರಿ. ಆ ಸ್ಟೆಪ್ಲರ್ ಇನ್ಬೇಕು ನೋಡ್ಕೊಡು. ಏನು ಸರ್? ಸ್ಟೆಪ್ಲರ್. ಹಾಂ ಸರ್. ತಗೊಳ್ಳೋ. ಲೇ ಜೈ, ನೀವು ಹೋಗ್ಬಿಟ್ಟು ಸರ್ ಜೋಡಿ ಹಂಗೆ ಮಾತಾಡ್ಕೊಂಡು ಕುಂದ್ರು. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬರ್ತೀವಿ. ಸರಿನಾ? ಸರಿ, ನೀವು ಹುಷಾರ್ಲೇ. ಲೈ ಇರೋ, ನಾನು ಬರ್ತೀನಿ. ಬಾರ್ಲೆ. ಬರ್ಲೆ ಬಾ. ಲೈ ಬ್ಯಾಗ್ ಮತ್ತೆ ಅದು ಹಂಗೆ ಇರಲಿ, ಬಾರ್ಲೆ. ಇಲ್ಲ ಸರ್, ಚೆನ್ನಾಗಿ ಓದಕತ್ತೇನು ಸರ್? ಇಲ್ಲ ಸರ್, ಎಲ್ಲ ಪರ್ಫೆಕ್ಟ್ ಜೈ. ಸರ್. ಹೋಗ್ಬಾ. ಸರ್ ಬರ್ತೀನಿ ಸರ್. ಅಯ್ಯೋ, ಏ ಇವೇ ಅಲ್ಲ. ಏ ಜಲ್ದಿ ಬಾರ್ಲೆ. ಎಲ್ಲ ಓಕೆನಾ? ಎಲ್ಲ ಓಕೆ, ಬಾ. ಹಲೋ. ಹಲೋ, ಏನು ಮಾಡ್ತಿದೀಯಾ? ಏನಿಲ್ಲ, ಸುಮ್ಮನೆ ಮೂವಿ ನೋಡ್ತಿದ್ದೆ. ಅದು ಇವತ್ತು ಮಂಜು ಸರ್ ಬರ್ತ್ಡೇ ಇದೆ ಅಂತೆ, ಅದಕ್ಕೆ ಕಾಲೇಜಲ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರಂತೆ. ಯಾವಾಗ? ಇವತ್ತು ಸಂಜೆ. ಸಂಜೆನಾ? ಸೀನಿಯರ್ಸ್ ಕಾಲ್ ಮಾಡಿದ್ರು, ಮಿಸ್ ಮಾಡದೆ ಬರಬೇಕಂತೆ, ಅದಕ್ಕೆ ನಿಂಗೆ ಕಾಲ್ ಮಾಡಿದೆ. ಇವತ್ತು ಸಂಡೇ, ಕಾಲೇಜ್ ಓಪನ್ ಇರುತ್ತೋ ಇಲ್ವೋ? ಇಲ್ಲ, ಮಂಜು ಸರ್ ಕಾಲೇಜ್ ವರ್ಕ್ ಮೇಲೆ ಕಾಲೇಜಿಗೆ ಬರ್ತಿದಾರಂತೆ, ಅದಕ್ಕೆ ಸೀನಿಯರ್ಸ್ ಎಲ್ಲ ಅಲ್ಲೇ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಹೌದಾ, ಸರಿ ತಗೋ ಬರ್ತೀನಿ. ಸರಿ ಬಾಯ್. ಹಾಂ ಬಾಯ್. ಲೈ ಸಾಕ್ಷಿ ಕಾಲ್ ಮಾಡಿದ್ದೆ, ಬರಕತ್ತಾಳ ಅಂತ. ನಾವೆಲ್ಲ ಹೋಗಿ ರೆಡಿ ರಾಮ್. ಓಕೆ. ಏಯ್, ಏನ್ರೋ ಮತ್ತೆ ಈ ಕಡೆ? ಅಣ್ಣ ಮುಂಜಾನೆ ಬಂದಾಗ ಬ್ಯಾಗ್ ಇಲ್ಲೇ ಮರ್ತೋಗಿ ತಗೊಂಡೋಗಿ. ಆಗಲ್ಲ, ಬೆಳಗ್ಗೆ ಬಂದು ಹೋಯ್ರಿ. ಇಲ್ಲ ಅಣ್ಣ, ಅರ್ಜೆಂಟ್ ಕೆಲಸ 2 ನಿಮಿಷ ಹಿಂಗೋ ತಗೊಂಡ್ಬಿಡ್ತೀವಿ. ಆಫೀಸ್ ಮುಂದೆನೇ ಐತಿ. ಸರಿ, ಇಬ್ರು ಇಲ್ಲೇ ಇರ್ರಿ, ಇಬ್ರು ಹೋಗ್ರಿ. ಏ ಬಾರ್ಲೆ. ಅಣ್ಣ ಊಟ ಆಯ್ತಿಲ್ಲ? ಇಲ್ಲ, ತಿನ್ಸೋ. ಲೇ ಊಟ ಆಯ್ತಿಲ್ಲ ಅಂತ ಕೇಳಕತ್ತೀನಿ. ಅಣ್ಣ ಆಯ್ತಿಲ್ಲ? ಆಯ್ತಪ್ಪ, ನೀವೇನು ಮಾಡಿದ್ರಿ? ಮತ್ತೇನಪ್ಪ? ಅಣ್ಣ ಅಲ್ಲಿ ಅವನು ಗರ್ಲ್ಸ್ ಹಾಸ್ಟೆಲ್ ಕಂಪೌಂಡ್ ಮೇಲೆ ಲೇ ಲೇ ಲೇ, ಯಾವ್ಲೆ ಅವನು? ಯಾರ್ಲೆ ಅವ? ಕಳ್ಳ ಮಗ? ಏನ್ ಯಾರು ಕಾಣ್ತಾ ಇಲ್ಲಲ್ಲ? ಮೋಸ್ಟ್ಲಿ ಆಡಿಟೋರಿಯಂ ರೂಮಲ್ಲಿ ಇರ್ಬೇಕು, ಅಲ್ಲೇ ಹೋಗೋಣ ಬಾ. ಹಾಂ. ಓ ನಿಶು, ಗಿಫ್ಟ್ ತಂದಿದ್ದೆ, ನಾನು ಅಲ್ಲೇ ಮರ್ತು ಬಿಟ್ಟು ಬಂದೆ. ನಾ ಹೋಗಿ ತರ್ತೀನಿ, ನೀನು ಹೋಗಿರ್ತೀಯಾ? ಹೌದಾ? ಹಾಂ ಸರಿ, ಬೇಗ ಬಾ. ಸರಿ. ಬಂದ್ಲೊಳ್ಳೆ.
ಯಾರು ಕಾಣ್ತಿಲ್ಲ, ಎಲ್ಲರೂ ಎಲ್ಲಿದ್ದಾರೆ? ಇಲ್ಲ ಇನ್ನೂ ಎಲ್ಲರೂ ಕ್ಲಾಸಲ್ಲೇ ಅದಾರ. ಸರ್ ಬರ್ಡೇ ಅಲ್ಲೇ ಮಾಡ್ತಿದ್ದಾರಾ? ಇಲ್ಲ ಇಲ್ಲೇ ಅದ, ಇನ್ನೂ ಕೇಕ್ ತಂದಿಲ್ಲಲ್ಲ, ಅದಕ್ಕೆ ಎಲ್ಲರೂ ಅಲ್ಲೇ ಅದಾರ. ಹೋ ಸರಿ, ನಾನು ಅಲ್ಲೇ ಹೋಗಿರ್ತೀನಿ. ಸಾಕ್ಷಿ ಬಂದ್ಮೇಲೆ ಅಲ್ಲೇ ಕಳಿಸಿ. ಬೇಡ ಬೇಡ, ನೀನು ಶ್ರವ ಇಬ್ಬರು ಇಲ್ಲೇ ಇರ್ರಿ. ಸರ್ ಬರ್ತಿದ್ದಂಗೆ ಇದು ನಂಗೆ ಹೊಡೀರಿ, ನಾನು ಹಿಂಗೆ ವಿಡಿಯೋ ಮಾಡ್ಕೊತೀನಿ. ಸರಿ. ಲೇ ಶ್ರವ, ನಿನ್ನ ಫೋನ್ ಕೊಡಲೇ, ವಿಡಿಯೋ ಮಾಡ್ತೀನಿ. ನನ್ನ ಫೋನಾಗ ಬ್ಯಾಟ್ರಿ ಇಲ್ಲ. ಅಯ್ಯೋಲೆ, ಅದು ರೀಲ್ಸ್ ಮಾಡ್ಬೇಕಂತೇಳಿ ಜೈ ತಗೊಂಡೋದ. ಓ ಹೌದಲ್ಲ, ನಿಮ್ಮ ಫೋನ್ ಕೊಡಿ, ನಿಮ್ಮ ಫೋನಲ್ಲಿ ವಿಡಿಯೋ ಮಾಡ್ತೀನಿ. ಹೌದಾ, ತಗೊಳ್ಳಿ. ಒಂದು ಕೆಲಸ ಮಾಡಿರಿ, ನೀವು ಇಲ್ಲಿ ಬರ್ರಿ. ಇದು ತಗೋರಿ, ನೀವಿಬ್ರು ಬಾಗ್ಲ ಹತ್ರ ನಿಂತ್ಕೋರಿ. ಸರ್ ಹಿಂಗೆ ಬರ್ತಿದ್ದಂಗೆ ಇದನ್ನ ಹೊಡೀರಿ, ನಾನು ಹಿಂಗೆ ವಿಡಿಯೋ ಮಾಡ್ತೀನಿ. ಓಕೆನಾ? ಲೇ ಶ್ರವ, ಇಲ್ಲಿ ಬರಲಿ, ಇದು ತಗೋ. ನನ್ನ ಮಗನಿಗೆ ಬಿಟ್ರಿ ಕೇಳಿ ಇವತ್ತು. ಅಣ್ಣ ಕಟ್ ಮಾಡಿಬೇಡ ಅಣ್ಣ. ಕಟ್ಟೆ ಅವ ಯಾವ ಬಾತ್ರೂಮ್ನಾಗ ಇದ್ರೂ ಬಿಡಲ್ಲ ನೀಗನ. ಅಷ್ಟೇ ಅಣ್ಣ. ಎಲ್ಲ ಓಕೆನಾ? ನಡಿ. ಏಯ್ ಒಂದು ನಿಮಿಷ ಬನ್ನಿ ಇಲ್ಲಿ. ನಿಮ್ಮ ಜೊತೆ ಏನೋ ಬಂದಿದ್ದನಲ್ಲ, ಅವನಲ್ಲಿ ಅವ್ನು ಅವಾಗೆ ಓದೋಣ. ನಿಜವಾಗ್ಲು? ಏನ್ರಿ ಏನಾರ ನಮ್ಮಲ್ಲಿ ಡೌಟ್ ಪಡಕತ್ತೀರಿ? ಲೈ ನಾನು ಸ್ವಲ್ಪ ಅಳ್ಬೋದಾ? ಅವ್ನು ಅಳಕತ್ತೇನಿಲ್ಲ, ಮುಚ್ಕೊಂಡಿರು. ಅಣ್ಣ ಇನ್ನೊಂದ್ಸಲ ಓದಕ್ಕೆ ಬರಂಗಿಲ್ಲ ಅಣ್ಣ. ಇಲ್ಲಿ ಬರ್ರಪ್ಪ, ನಿಂದ್ರಿ ಒಂದು ನಿಮಿಷ. ಇನ್ನೊಂದ್ಸಲ ಹಂಗೆ ಮಾಡ್ಬೇಡ್ರಿ, ನಾಳೆ ಇನ್ನೂ ಬೇಗ ಬನ್ನಿ. ಓಕೆನಾ? ಓಕೆ. ಓಕೆ. ನೀನ್ ಯಾವಾಗ ಬಂದೆ? ಶ್ರವಣ್ ನಿಂಗೆ? ನಾವು ಸಂಜೆನೆ ಬಂದ್ವಿ. ಹೌದಾ, 1 ಅವರ್ ಆಯ್ತು, ಇನ್ನೂ ಯಾರು ಬಂದಿಲ್ಲ? ಮೋಸ್ಟ್ಲಿ ಕೇಕ್ ನೆಕ್ಕಕ್ಕೆ ಹೋಗಿರ್ಬೇಕು. ವಾಟ್? ಮೋಸ್ಟ್ಲಿ ಕೇಕ್ ತರಕ್ಕೆ ಹೋಗಿರ್ಬೇಕು ಅಂದೆ. ಹೌದಾ? ಹಾಂ. ಅಯ್ಯೋ, ಬೇಜಾರಲ್ವ ಅನ್ಸುತ್ತೆ. ಆದರೂ ಇಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ಶ್ರವಣ್, ಇದೇ ನಿನಗೆ ಸಿಕ್ಕಿರೋ ಚಾನ್ಸು. ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡು. ಓಕೆ, ಬಿ ಸ್ಟ್ರಾಂಗ್, ಆಲ್ ಇಸ್ ವೆಲ್. ಹೇ ಶ್ರವಣ್, ಎಲ್ಲಿಗೆ? ಶ್ರವಣ್ ಕೈ ಬಿಡು. ಹೇ, ನಿಂಗೆ ಹೇಳ್ತಿರೋದು ಕೇಳಿಸ್ತಿಲ್ವಾ? ಶ್ರವಣ್ ಕೈ ಬಿಡು ಅಂದೆ. ಏ ಶ್ರವಣ್, ಎಲ್ಲಿಗೋದೆ? ನಿನ್ನ ತಲೆಯಲ್ಲಿ 100 ಪ್ರಶ್ನೆ ಓಡಾಡ್ತಿರ್ಬೋದು, ಆದರೆ ಅದಕ್ಕೆ ಉತ್ತರ ನೀನು ಯಾವತ್ತು ಫಂಕ್ಷನಲ್ಲಿ ನೋಡಿದ್ನೋ ಆ ಕ್ಷಣಕ್ಕೆ ನನ್ನ ನಾನೇ ಮರ್ತೋದೆ. ಮೊದಲೆಲ್ಲ ಪ್ರೀತಿಯಿಂದನೇ ಆಗ್ತಿರ್ಲಿಲ್ಲ. ಹುಡುಗಿರ್ ಕಂಡ್ರೆ 100 ಅಡಿ ದೂರ ನಿಂತ್ಕೊತಿದ್ದೆ. ಆದರೆ ನೀನು ನೋಡಿದ್ಮೇಲೆ ಏನು ಮಾತಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತ್ರ ನಿಜ ನಿಶು, ನೀನು ಬಿಟ್ಟಿರೋಕ್ಕಾಗಲ್ಲ. ಐ ಲವ್ ಯು ನಿಶು. ನಿನಗೆ ನಾನು ಇಷ್ಟ ಆಗಿದ್ರೆ ನನ್ನ ಕೈ ಹಿಡಿ, ಇಲ್ಲ ಅಂದರೆ
ಶ್ರವಣ್, ನನ್ನ ಅಷ್ಟು ಇಷ್ಟಪಡ್ತೀಯಾ? ಇಲ್ಲಿವರೆಗೂ ನೀನು ಇಷ್ಟಪಟ್ಟಷ್ಟು ಬೇರೆ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ ನಿಶು. ನಿಜ ಹೇಳಬೇಕು ಅಂದರೆ ನನಗೂ ನಿಮ್ಮ ಮೇಲೆ ಪ್ರೀತಿ ಇತ್ತು. ನೀವು ಹುಡುಗಿರಲ್ಲ ಹಿಂಗೇನಾ? ಹುಡುಗರು ಬಂದು ಪ್ರಪೋಸ್ ಮಾಡೋವರೆಗೂ ಕಾಯ್ತಾ ಇರ್ತೀರಾ? ಹೇ, ಹಾಗೇನಿಲ್ಲ. ನಾನೇ ಪರಿಚಯ ಮಾಡಿಕೊಂಡು ಮಾತಾಡ್ಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನೀನೇ ಪ್ರಪೋಸ್ ಮಾಡಿಬಿಟ್ಟೆ. ಆದರೂ ನೀನು ಪ್ರಪೋಸ್ ಮಾಡಿದ ರೀತಿ ನನ್ನ ಮನಸ್ಸಲ್ಲಿ ಉಳ್ಕೊಂಬಿಡ್ತು. ಈ ಜಾಗದಲ್ಲಿ ನಾನಂತಲ್ಲ, ಯಾವುದೇ ಹುಡುಗಿ ಇದ್ರೂ ಒಪ್ಕೊಂಡ್ಬಿಡ್ತಿದ್ಲು. ಯಾರು ಒಪ್ಕೊಂತಾರೋ ಬಿಡ್ತಾರೋ, ಆದರೆ ನೀನು ಒಪ್ಸೋಕೆ ಮಾತ್ರ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಿಶು. ಸಾಕು ನೋಡಿದ್ದು, ನಡಿ ಮನೆಗೆ ಹೋಗೋಣ, ಲೇಟ್ ಆಯಿತು. ಇರು ಒಂದು ನಿಮಿಷ. ಹಂಗಲ್ಲ, ಲೇಟ್ ಆದರೆ ಮನೇಲಿ ಬೈತಾರೆ, ಅದಕ್ಕೆ. ಹೆಂಗೆ ಹೋಗ್ತೀಯಾ? ಡೋರಿಂದ. ಎಲ್ಲಿ? ಎಲ್ಲ ಲಾಕ್ ಹಾಕ್ಕೊಂಡು ಹೊಂಟೋಗವ್ರೆ. ಹಾಂ, ಇವಾಗ ಹೆಂಗೆ ಹೋಗೋದು ಮನೆಗೆ? ಮನೆಗ? ಬೆಳಗ್ಗೆ ತನ ಇಲ್ಲೇ. ಹಾಂ, ಹೌದಾ? ಹ್ಞೂ. ಯಾಕೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ ನಿಶು? ಹಂಗಲ್ಲ, ಅಶ್ವಾಗ್ತಾ ಇದೆ. ತುಂಬ ಅಶ್ವಾಗ್ತಿದೆನಾ? ಹ್ಞೂ. ಬಾ. ಯಾಕೆ ಹಂಗೆ ನೋಡ್ತಿದೀಯಾ? ನಿಜ ಹೇಳು, ಇನ್ನೇನೇನು ಮಾಡಿದ್ಯಾ? ನಿಜ ಹೇಳಬೇಕು ಅಂದರೆ ಇನ್ನೂ ಏನೇನೋ ಮಾಡೋ ಪ್ಲ್ಯಾನ್ ಇತ್ತು. ಏನದು? ಅದು ಮಂಚ ಹಾಕಿ, ಮಂಚದ ಮೇಲೆ ಬೆಡ್ ಹಾಕಿ, ಬೆಡ್ ಮೇಲೆ ಹೂವು ಹಾಕಿ, ಹೂವಿನ ಮೇಲೆ ನಿನ್ನ ಕೂರಿಸಿ, ನಿನ್ನ ಮೇಲೆ ನಾನು. ಹೇ ಶ್ರವಣ್, ಇರು, ಫುಲ್ ಹೇಳೋ ತನಕ ಕೇಳು. ನಾನು ಹೇಳಕ್ಕೆ ಬಂದಿದ್ದು ನಿನ್ನ ಮೇಲೆ ಹೂವು ಹಾಕ್ತಾ ನಿನ್ನ ಹೂವಿನ ಥರ ನೋಡ್ಕೊತೀನಿ ಅಂತ. ಅಷ್ಟೊಳ್ಳೆ ನೀನು ಏನೇನೋ ಅನ್ಕೊಂಬಿಟ್ಟು. ಅಷ್ಟೇನಾ? ನಾನು ಇನ್ನೇನೇನೋ ಅನ್ಕೊಂಬಿಟ್ಟೆ. ಹುಡುಗಿರ್ ಫಾಸ್ಟ್ ಅಂತ ಕೇಳಿದ್ದೆ, ಆದರೆ ಇಷ್ಟು ಫಾಸ್ಟ್ ಅಂತ ಅಂದ್ಕೊಂಡಿರಲಿಲ್ಲ. ಸಾಕು ಸಾಕು, ತಿನ್ನು. ನಿನಗೆ ಹಸುವಾಗಿರೋದು, ನನಗಲ್ಲ. ತಗೋ. ಡಿಂಬೊಂದು ತರೋಕ್ಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊ. ಬ್ಯಾಗಲ್ಲಿ ಅಷ್ಟೇ ತರೋಕ್ಕಾಗಿರೋದು. ಮತ್ತೆ ನೀನು ಎಲ್ಲಿ ಮಲ್ಕೋತೀಯಾ? ನಾ ಎಲ್ಲೇನೋ ಮೂಲೆ ಮಕ್ಕೊಂತೀನಿ, ತಗೋ. ಅಲ್ಲಿ ಇಲ್ಲಿ ಯಾಕೆ, ಸುಮ್ಮನೆ ಇಲ್ಲೇ ಬಾ. ಬೇಡ, ಮೊದಲೇ ಚಳಿ ಇದೆ, ಆಮೇಲೆ ಕಷ್ಟ ಆಗ್ಬೋದು. ಯಾಕೆ ನಿನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಹಂಗಂತಲ್ಲ, ಮದುವೆಗಿಂತ ಮುಂಚೆ ಯಾಕೆ ರಿಸ್ಕು ಅಂತ. ಹೆಲೋ, ಓವರ್ ಆ್ಯಕ್ಟಿಂಗ್ ಸಾಕು, ಸುಮ್ಮನೆ ಬಾ. ಓಕೆ. ಮಲ್ಕೋ ಅಂತ ಯಾರು ಹೇಳಿದ್ದು? ನೀನೇ ಹೇಳಿದಲ್ಲ ನಿಶು. ನಾನು ಬಾ ಅಂತ ಹೇಳಿದ್ದು, ಮಲ್ಕೋ ಅಂತ ಅಲ್ಲ.
ಸರಿ ಮಲ್ಕೋ. ನಿನ್ ಬಿಟ್ಟು ನಾನು ಹೆಂಗೆ ಮಲ್ಕೊಳ್ಳಿ? ಎಲ್ಲ ನೀನು ಹೇಳ್ತೀಯಲ್ಲ ನಿಶು. ಅದು ನಾನು ನಿಮ್ಮ ಭುಜದ ಮೇಲೆ ಮಲ್ಕೋಬೇಕು ಅಂತ ಕರೆದಿದ್ದು. ಓ, ಇದನ್ನು ಮೊದಲೇ ಹೇಳೋದಲ್ವಾ? ನಾನೇನೇನೋ ಅನ್ಕೊಂಬಿಟ್ಟೆ. ಸರಿ ಮಲ್ಕೋ. ಏನದು? ಮೋಸ್ಟ್ಲಿ ಅದಕ್ಕೂ ನಮ್ಮ ಹುಡುಗರ ಫೀಲಿಂಗ್ಸ್ ಗೊತ್ತಾಯ್ತು ಅನ್ಸುತ್ತೆ. ಏನು? ಏನಿಲ್ಲ, ನೀ ಮಲ್ಕೋ. ಹಾಂ.